ಹರೇ ರಾಮ. ಈಶ್ವರರು ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನಿ ವ್ಯೋಮವದ್ ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ, ಪುರಿ, ದ್ವಾರವತಿ ಚೈವ ಸತ್ತೈತಾಃ ಮೋಕ್ಷದಾಯಕಾಃ. ಮೋಕ್ಷ ನಗರಗಳಲ್ಲಿ ಮೂರನೇದು ರಾಮ ಜನ್ಮಭೂಮಿ, ಕೃಷ್ಣ ಜನ್ಮಭೂಮಿ ಭೂಮಿಗಳ ನಂತರ ಮಾಯಾ ಅಂತ ಮೂರನೆಯ ನಗರಿಯ ಹೆಸರು, ಮೂರನೇ ತೀರ್ಥಕ್ಷೇತ್ರದ ಹೆಸರು. ಅಯೋಧ್ಯ, ಮಥುರಾ, ಮಾಯಾ, ತುಂಬ ಹೆಸರುಗಳಿದ್ದಾವೆ ಆ ಕ್ಷೇತ್ರಕ್ಕೆ. ಅಲ್ಲಿ ಮಾಯಾದೇವಿಯ ದೇವಸ್ಥಾನ ಇದೆ, ಪುರಾತನವಾದ್ದು. ಹಾಗಾಗಿ ಅದನ್ನು ಮಾಯಾ ಅಂತ ಕರೀತಾರೆ. ಆ ಪುರಿಯನ್ನೇ ಮಾಯಾ ಅಂತ ಕರೀತಾರೆ. ಅದನ್ನು ಹರದ್ವಾರ ಅಂತ ಕರೀತಾರೆ ಶಿವಭಕ್ತರು. ವಿಷ್ಣು ಭಕ್ತರು ಹರಿದ್ವಾರ ಅಂತ ಹೇಳ್ತಾರೆ. ಅದನ್ನೇ ಅದೇ ಹರಿದ್ವಾರ, ಅದೇ ಹರದ್ವಾರ, ಅದೇ ಮಾಯೆ. ಇನ್ನು ಅನೇಕ ಹೆಸರುಗಳಿದೆ ಅದಕ್ಕೆ. ಕಪಿಲಾಸ್ಥಾನ ಅಂತ ಹೇಳ್ತಾರೆ, ಗಂಗಾದ್ವಾರ ಅಂತ ಹೇಳ್ತಾರೆ. ಕನಕರ ಅನ್ನೋದು ಪುರಾತನವಾಗಿರುವ ಹೆಸರು. ಹರಿಕಿ ಪೌರಿ ಅಂತ ಹೇಳ್ತಾರೆ. ಅಲ್ಲಿ ಹರಿಯ ಪಾದಚಿಹ್ನೆ ಇದೆ, ಹರಿ ಕಾಲಿಟ್ಟ ಶಿಲೆ ಇದೆ, ಹರಿಕಿ ಪೌರಿ ಅಂತ ಹೇಳ್ತಾರೆ. ಹೀಗೆ ಅನೇಕ ಹೆಸರುಗಳಿದೆ ಆ ಕ್ಷೇತ್ರಕ್ಕೆ. ಅತ್ಯಂತ ಪುರಾತನವಾದ ಕ್ಷೇತ್ರ. ಕಾಶಿಯ ಹಾಗೆ. ಈ ಕಾಶಿ ಬಗ್ಗೆ ವಿದೇಶಿಯರು ಏನು ಹೇಳಿದ್ದಾರೆ ಅಂದರೆ, ಹಿಂದೆ ನೋಡಿದವರು ವಿದೇಶಿಯರು, ಇತಿಹಾಸಕ್ಕಿಂತ ಹಿಂದಿನದು. ಅಂದ್ರೆ ಪ್ರಪಂಚ ಯಾವುದನ್ನು ಇತಿಹಾಸ ಅಂತ ಹೇಳಿದೆಯೋ, ಪ್ರಪಂಚದ ಇತಿಹಾಸ ಎಷ್ಟು ಹಿಂದಕ್ಕೆ ಹೋಗ್ತದೆ, ಉಳಿದ ದೇಶಗಳ ಇತಿಹಾಸ ಅದಕ್ಕಿಂತ ಹಿಂದಿನದು ಅಂತ. ಅಲ್ಲಿಗೆ ಹೋಗ್ತದೆ ಹರಿದ್ವಾರದ ಇತಿಹಾಸ ಕೂಡ. ಅಷ್ಟು ಪುರಾತನವಾದ್ದು. ಹಾಗಾಗಿ ಈಗ ರಾಮಾಯಣದಂಥ ಗ್ರಂಥದಲ್ಲಿ ತುಂಬ ಪುಣ್ಯಕ್ಷೇತ್ರಗಳ ಪ್ರಸ್ತಾಪ ಇಲ್ಲ, ಎಲ್ಲೋ ಕ್ವಚಿತ್ತಾಗಿರುವಂಥದ್ದು. ಅಲ್ಲಿ ಕೂಡ ಹರಿದ್ವಾರದ ಪ್ರಸ್ತಾಪ ಆಗಿದೆ. ಅದ್ರ ಹೆಸರು ಮಾತ್ರ ಬೇರೆ, ಕನಕಲ ಅಂತ. ಆಗಿನ ಹೆಸರು ಕನಕಲ ಅಂತ. ಹೀಗೆ ಒಂಥರ ಮಾಯ ಥರಾನೇ ಇದೆ ಅದು. ಬಗೆ ಬಗೆಯ ರೂಪಗಳಲ್ಲಿ ವಿಜೃಂಭಿಸುತ್ತೆ ಅದು ಹರಿದ್ವಾರ. ಹರದ್ವಾರ ಅಂತ ಅದರ ಇಂಗ್ಲೀಷಲ್ಲಿ ಅದರ ಬರಿಬೇಕಾದ್ರೆ ಐ ಇಲ್ಲ, ಹರದ್ವಾರ. ಹರಣದ್ವಾರವೂ ಹೌದು, ಹರಿಯದ್ವಾರವೂ ಹೌದು, ಮಾಯಾಸ್ಥಾನವೂ ಹೌದು, ಅಮೃತ ಸ್ಥಾನವೂ ಹೌದು. ಅಲ್ಲಿ ಅಮೃತವೂ ಇದೆ, ಅಗ್ನಿ ಇದೆ ಅಂತ ಸ್ಥಾನ. ಅಲ್ಲಿ ದಹನವೂ ಇದೆ, ಸಂಜೀವನವೂ ಇದೆ. ಏನು ಅಂತಂದ್ರೆ ಅಮೃತ ಏನಂದ್ರೆ ಗರುಡ ಅಮೃತ ಕುಂಭವನ್ನು ಒಯ್ಯುವಾಗ ಪುರಾತನ ಕಾಲದಲ್ಲಿ ಗರುಡ ಅಮೃತ ಕುಂಭವನ್ನು ಒಯ್ಯುವಾಗ, ಯಾಕಾಗಿ ಅಂದ್ರೆ ತಾಯಿಯ ದಾಸ್ಯ ವಿಮೋಚನೆಗಾಗಿ ಅಮೃತ ಕುಂಭವನ್ನು ಒಯ್ತಾನೆ ಗರುಡ. ಬಹಳ ಹೃದಯ ಸ್ಪರ್ಶಿ ಕಥೆ ಅದು. ಮಹಾಭಾರತದಲ್ಲಿ ಕಥೆ ಇದೆ, ತುಂಬಾ ಹೃದಯ ಸ್ಪರ್ಶಿ ಕಥೆ ಅದು. ಗರುಡನ ತಾಯಿಗೆ ದಾಸ್ಯ ಬಂತು. ಅವಳು ಜೀತದವಳಾದಳು. ಗರುಡನ ತಾಯಿ ವಿನತೆ ಹೇಳಿ ಕೇಳಿ ಕಶ್ಯಪ ಬ್ರಹ್ಮನ ಪತ್ನಿ ಅವಳು. ದೊಡ್ಡ ಸ್ಥಾನ ಅವಳದ್ದು. ಆದರೆ ದಾಸ್ಯ ಬಂತು. ಯಾಕೆಂದ್ರೆ ಸವತಿ ಜೊತೆಗೆ ಒಂದು ಪಂಥ ಏರ್ಪಡ್ತು. ವಿನತೆ ಮತ್ತು ಕದ್ರು ಅಂತ ಇರುವರು ಸವತಿಯರು, ಇಬ್ಬರು ಕೂಡ ಕಶ್ಯಪ ಬ್ರಹ್ಮನ ಪತ್ನಿಯರು. ಅವ್ರ ಮಧ್ಯೆ ಒಂದು ಪಂಥ, ಒಂದು ಪಣ. ಅದೇನಂದ್ರೆ ಗಗನದಲ್ಲಿ ಕಾಣುವ ಒಂದು ಕುದುರೆ, ಉಜ್ಜೇಶ್ವರಸು ಎನ್ನುವ ಒಂದು ಕುದುರೆ. ಅದು ಸರ್ವಧವಲ ಕುದುರೆ. ಅದು ಅಂದ್ರೆ ಆ ಕುದುರೆಯಲ್ಲಿ ಆಪಾದ ಮಸ್ತಕ ಬಿಳುಪೇ ಬಿಳುಪು ಅಂತ ಕುದುರೆ. ಅದು ಅದರ ವೈಶಿಷ್ಟ್ಯವೇ ಅದು. ಅಚ್ಚ ಸ್ವಚ್ಛ ಬಿಳಿ ಬಣ್ಣ. ಅದು ಇದ್ದದಿದ್ದ ಹಾಗೆ ವಿನತೆ ಹೇಳಿದ್ಲು, ಅದು ಬಿಳಿ, ಇದು ಶತ್ರು ಹೇಳಿದ್ಲು ಇಲ್ಲ ಕಪ್ಪಿದೆ ಅದರಲ್ಲಿ. ಇಬ್ಬರ ಮಧ್ಯೆ ಚರ್ಚೆ ಆಯ್ತು. ಇವಳದು ಸತ್ಯ ಇತ್ತು, ಹಾಗಾಗಿ ಇಲ್ಲ ಅದು ಬಿಳಿಯ ಸರಿ ಇತ್ತು. ಯಾರು ಸೋಲ್ತಾರೋ ನಾಳೆ ನೋಡೋದು ಇದೇ ಸಮಯದಲ್ಲಿ, ಯಾರು ಸೋಲ್ತಾರೋ ಅವ್ರು ಮತ್ತೊಬ್ರು ದಾಸ್ಯ ಮಾಡಬೇಕು ಅಂತ. ಅದು ನಿಜವಾಗಿ ಬಿಳಿಯೇ ಇತ್ತು. ಆದರೆ ಇವ್ರು ನೋಡುವ ಹೊತ್ತಿಗೆ ಅದ್ರ ಬಾಲ ಒಂದು ಕಪ್ಪಾಗುವ ಹಾಗೆ ಕದ್ರು ನೋಡಿಕೊಂಡು. ಅವಳ ಮಕ್ಕಳಿದ್ರು, ಸರ್ಪಗಳು ಅವಳ ಮಕ್ಕಳು. ಸರ್ಪಗಳಲ್ಲಿ ಬೇರೆ ಬೇರೆ ಬಣ್ಣ ಸರ್ಪಗಳು ಇರ್ತಾವಲ್ಲ, ಕೃಷ್ಣ ಸರ್ಪಗಳು ಅವಳ ಸಹಾಯಕ ಬಂತು. ಬಾಲವನ್ನು ಸುತ್ತಿಕೊಂಡು ಹೋಗಿ ಆ ಸಮಯದಲ್ಲಿ
ಹಾಗಾಗಿ ಬಾಲ ಮಾತ್ರ ಕಪ್ಪಾಗಿ ಗೋಚರಿಸಿತು ದಾಸ್ಯ ಬಂತು ವೇನತೆಗೆ. ಹೊತ್ತುಕೊಂಡು ಓಡಾಡಬೇಕು ಅಂತಹ ಪರಿಸ್ಥಿತಿ ಅವಳದು. ಸಮಾನ ಸ್ಕಂಧದಲ್ಲಿ ಒಬ್ಬರು ಇನ್ನೊಬ್ಬರು ದಾಸರಾಗುವುದು ಅನ್ನೋದು ಅದೆಷ್ಟು ಕ್ಲೇಶಕರ ಅಂದರೆ ಅದನ್ನು ಊಹೆ ಮಾಡಲಿಕ್ಕೆ ಸಾಧ್ಯ. ನೀವು ಯೋಚನೆ ಮಾಡಿ, ನೀವು ಅವರು ಒಂದೇ ಇವತ್ತಿನವರೆಗೆ, ಇವತ್ತಿನಿಂದ ನೀವು ಅವರು ದಾಸರು. ಸಾಧ್ಯವ? ಸಾಧ್ಯ. ಯಾವಾಗ ಅಂದ್ರೆ ಅವರ ಮಹತಿ ಕಂಡು ನಾವು ನಮ್ಮನ್ನು ಒಪ್ಪಿಸಿಕೊಂಡ್ರೆ ಆ ದಾಸ್ಯ ಸುಖಕರವೇ. ಹನುಮಂತನಿಗೆ ರಾಮನ ದಾಸ್ಯ ಸುಖಕರ. ಹಾಗಲ್ಲ, ಅವ್ರು ದೊಡ್ಡವರು ಅಂತ ಗೊತ್ತು, ಅವ್ರು ಚಿಲ್ಲರ ಜನ ಅಂತಲೇ ಗೊತ್ತು. ನಮ್ಗೆ ಮೋಸದಿಂದ ನಾವು ಅವ್ರ ದಾಸರಾಗ್ತೇವೆ. ಎಷ್ಟು ಕಷ್ಟ ಆಗ್ಬೋದು. ಅದಾಯ್ತು ಪಾಪ ವೇನತೆಗೆ. ಆ ದಾಸ್ಯವನ್ನು ವಿಮೋಚನೆ ಮಾಡಬೇಕಾಗಿತ್ತು. ಗರುಡ ಇದ್ರೆ ಅವಳ ದಾಸ್ಯ ಹೋಗೋ ಪ್ರಶ್ನೆ ಇರಲಿಲ್ಲ ಬಹುಶಃ. ಗರುಡ ಇನ್ನು ಹೊಟ್ಟೆ ಒಳಗಿದ್ದ ಗರುಡ. ಕಶ್ಯಪರಿಂದ ವರ ಇತ್ತು ಇಬ್ಬರಿಗೂ. ಸಾವಿರಾರು ಮೊಟ್ಟೆಗಳು ಸಿಕ್ಕಿದ್ವು ಕದ್ರುವಿಗೆ. ಹಾಗಾಗಿ ಸಾವಿರಾರು ಸರ್ಪಗಳು ಅವಳ ಸಂತಾನ ಬಿಟ್ಟಿದ್ವು. ಅವಳಿಗೆ ಕ್ವಾಂಟಿಟಿ ಮುಖ್ಯವಾಗಿತ್ತು, ಕ್ವಾಲಿಟಿ ಮುಖ್ಯವಾಗಿರಲಿಲ್ಲ ಕದ್ರುವಿಗೆ. ಅದು ವಿನತೆ ಹಾಗಲ್ಲ, ಎರಡೇ ಸಾಕು ನಮಗೆ. ಆದರೆ ಎರಡು ಹೇಗಿರ್ಬೇಕು ಅಂದ್ರೆ ಹುಟ್ಟುವ ಮಕ್ಕಳು ಅವರು ಪುತ್ರರೆಲ್ಲ ರತ್ನಗಳು ಆಗಿರ್ಬೇಕು. ಹಾಗಾಗಿ ಎರಡೇ ಮೊಟ್ಟೆ ಕದ್ರುವಿಗೆ, ದೊಡ್ಡ ಮೊಟ್ಟೆಗಳು ಎರಡೇ ಮೊಟ್ಟೆ ವಿನತೆಗೆ ಸಿಕ್ಕಿತ್ತು. ಅದರಲ್ಲಿ ಇವಳು ದಾಸ್ಯದ ಕಾಟವನ್ನು, ಕಷ್ಟವನ್ನು ತಡೆಯಲಾರದೆ, ಕಷ್ಟ ಶಬ್ದವೇ ಕಾಟ ಶಬ್ದ ಆಗಿರೋದು ಕನ್ನಡದಲ್ಲಿ. ಸಂಸ್ಕೃತದ ಕಷ್ಟ ಶಬ್ದವೇ ಅದು ಉಚ್ಚಾರಣೆ ಮಾಡುವಾಗ ಸರಿ ಸಾಕ್ತಾ ಕಾಟ ಅಂತ ಆಗಿರೋದು. ಹಾಗೆ ಕಾಟ ಕಷ್ಟ ಸಮಾನ ಅರ್ಥ ನಿಜವಾಗಿ. ಸಹನೆ ಕಳೆದು ಹೋಯ್ತು ಅವಳಿತ್ತು. ಎಷ್ಟು ದಿನ ಆದ್ರೂ ಮೊಟ್ಟೆ ಹೊಡೆಯೋದೇ ಇಲ್ಲ, ಮಕ್ಕಳು ಹೊರಗೆ ಬರೋದೇ ಇಲ್ಲ. ಸಹನೆ ಮುಗಿದಾಗ ಒಂದಿನ ತಾನೇ ಮೊಟ್ಟೆಯನ್ನು ಹೊಡೆದು ಬಿಟ್ರೆ. ಮೊಟ್ಟೆ ಹೊಡೆದಾಗ ಒಳಗಿರುವ ಆ ಶಿಶುವಿಗೆ ಜೀವ ಇತ್ತು, ಅದು ಸೊಂಟದ ಕೆಳಗೆ ಬೆಳೆದಿರಲಿಲ್ಲ. ಅರುಣ ಹೆಳವನಾಗಿ ಹುಟ್ಟಿದ ಸೂರ್ಯನ ಸಾರಥಿ. ಇದರಿಂದಾಗಿ ಆಯ್ತು ಅಂತ ಹೇಳ್ತಾರೆ. ಅವಳ ಆ ಮಗನ ಶಾಪ ಅಂತ ಹೇಳ್ತಾರೆ ತಾಯಿ. ಸಹನೆ ಕಡಿಮೆ ಆಯ್ತು. ನಮ್ಗೆ ಕಾಯುವ ಒಂದು ಮನಸ್ಸು ಇರ್ಬೇಕಾಗ್ತದೆ. ನಮಗೆ ಒಳ್ಳೇದಾಗ್ತದೆ ಅಂತ ಕಾಯುವ ಮನಸ್ಸು ಇರ್ಬೇಕಾಗ್ತದೆ. ಎಷ್ಟು ಸತಿ ಕಾಯುವ ಸಹನೆ ಇರೋದಿಲ್ಲ ಅಂತ. ಈಗಲೇ ಆಗ್ಬಿಡ್ಲಿ ಅಲ್ಲ ಅಂತ, ನಾಳೆವರೆಗೆ ಮುಂದಿನ ವರ್ಷವರೆಗೆ ಕಾಯಕ್ಕಾಗೋದಿಲ್ಲ ಅಂತ. ಎಷ್ಟು ಕಾಲವಾದರೂ ಒಳ್ಳೇದಾಗಬೇಕು ಅಂತ ಕಾಯಬೇಕು ನಮಗೆ. ಆ ಕಾಯುವ ಸಹನೆ ಇರ್ತಿದ್ದಾಗ ಕಷ್ಟ ಬಂದ್ಬಿಡ್ತದೆ ತಾನಾಗಿ. ಹಾಗಾಗಿತ್ತು. ಅವಳ ಸಂಪತ್ತಾಗಿ ಬೇಕಾದ ಮಗ ಅವಳಿಗೆ ಶಾಪವಾದ. ಹಾಗಾಗಿ ದಾಸ ಬಂದದ್ದು ಅಂತ ಹೇಳ್ತಾರೆ ವಿನತೆಗೆ. ಈಗ ಕಾದ್ಲವಳು ಇನ್ನೊಂದು ಮಗು ತಾನಾಗಿ ಹೊರಬರೋರಿಗೆ. ಒಂದು ದಿನ ಹೊರಗೆ ಬಂದ ಅವನು ಗರುಡ, ಮೊಟ್ಟೆಯನ್ನು ಹೊಡೆದು ಹೊರಗೆ ಬಂದ. ಒಂದು ದಿನ ಬಂದು ತಾಯಿಯನ್ನು ಹುಡುಕಿದ. ಆಮೇಲೆ ಗೊತ್ತಾಯ್ತು ತಾಯಿ ಸ್ಥಿತಿ ಹೀಗಾಗಿದೆ ಅಂತ. ತಾಯಿಗೆ ದಾಸ್ಯ ವಿಮೋಚನೆ ಮಾಡಬೇಕು. ಒಂದು ರಾಜಸಂಧಾನ ಮಾಡ್ತಾನೆ. ಹೋಗಿ ಸರ್ಪಗಳ ಹತ್ರ ಕೇಳ್ತಾನೆ, ನೋಡಿ ಈಗ ನಮ್ಮ ಅಮ್ಮನ ದಾಸ್ಯ ವಿಮೋಚನೆ ಮಾಡಬೇಕು, ಏನಾಗಬೇಕು ನಿಮಗೆ? ಅಮೃತ ತಂದು ಕೊಟ್ಟರೆ ನಿಮ್ಗೆ ಸಮಾಧಾನ ಆಗ್ತದೆ ಅಂತ ಕೇಳ್ತಾನೆ. ಆ ಸರ್ಪಗಳು ಅಮೃತ ತಂದು ಕೊಡ್ತೀನಿ, ನಮ್ಮ ಅಮ್ಮನ ದಾಸ್ಯದ ವಿಮೋಚನೆ ಮಾಡಿ. ಪುರಾತನ ಕಾಲದ ಒಂದು ರಾಜ್ಯ ಪಂಚಾಯತ್ಗೆ ಆ ಸರ್ಪಗಳಿಗೆ ನೋಡಿ ಸಹಜ ಅದು ಅಂತ ಇದ್ದಿದ್ದೇ ವಿಷ ಅವುಗಳ ಒಳಗಡೆಗೆ. ಹಾಗಾಗಿ ಅಮೃತ ಹೊಂದಿರಲಿ ಅಂತ ಆಯ್ತು ಅವುಗಳಿಗೆ. ಅಭಾವ ತುಂಬಿತ್ತು ಅದರದಲ್ಲಿ, ವಿಷ ಒಂದೇ ಇತ್ತಲ್ಲ. ಬೇಕು ಅಮೃತ ಅಂತ ಆಯ್ತು, ತಂದ್ಕೊಡೋದು ನನ್ನ ಕೆಲಸ, ಉಳಿಸ್ಕೊಳ್ಳೋದು ನನ್ನ ಕೆಲಸ. ಬಿಡಿ ನಾವು ಉಳಿಸ್ಕೊಳ್ತೇವೆ ಅಂದು ಸರ್ಪಗಳೆಲ್ಲ. ಅಮೃತವನ್ನು ತರ್ತಾನೆ ಗರುಡ. ಅತ್ಯದ್ಭುತವಾದಂತಹ ಒಂದು ಸಂಗ್ರಾಮವನ್ನು ಮಾಡಿ ಅಮೃತವನ್ನು ತರ್ತಾನೆ. ದೇವಲೋಕವನ್ನ ಸೇರಿ ದೇವತೆಗಳನ್ನು ಎದುರಿಸಿ ಸೋಲಿಸಿ ಅಮೃತ ಕುಂಭ ಅಗ್ನಿಯ ಮಧ್ಯದಲ್ಲಿ ಇರ್ತದೆ. ತಿರುಗುವ ಸಾವಿರ ಅರುಗುಗಳ ಚಕ್ರದ ಮಧ್ಯದಲ್ಲಿ ಇರ್ತದೆ. ಅದೊಂದು ಸರ್ಪಗಳು ಎರಡು ಸರ್ಪಗಳು ಕಾವಲು ಕಾಯ್ತಾ ಇರ್ತವೆ. ಇದೆಲ್ಲವನ್ನು ಭೇದಿಸಿ ಹೋಗಿ ಅವನು ಅಮೃತವಂತಲ್ಲ ಗರುಡ. ಈ ಪೂರ್ತಿ ಸೋತ ಮೇಲೆ ಇಂದ್ರನಿಗೆ ಬಿದ್ರು ಹೋಗ ಮೇಲು ಅಂತ ಅಂದ್ರೆ ಇಂದ್ರ ಏನ್ ಮಾಡಿದಂತೆ ಬಂದು ಅವ್ನು ಹೋಗ್ತಾ ಇರ್ಬೇಕಾದ್ರೆ ಅವನ ರೆಕ್ಕೆಯ ಮೇಲೆ ವಜ್ರಾಯುಧದ ಪ್ರಹಾರ ಮಾಡ್ತಾನೆ ಗರುಡದ ರೆಕ್ಕೆಯ ಮೇಲೆ. ಗರುಡ ತಿರುಗಿ ನೋಡಿದ ವಸತಿ ಇಂದ್ರನನ್ನ ಒಂದು ಪುಕ್ಕವನ್ನು ಉದುರಿಸಿದ. ರೆಕ್ಕೆಯಲ್ಲಿ ಒಂದು ಪುಕ್ಕವನ್ನು, ಒಂದು ಗರಿಯನ್ನು ಉದುರಿಸಿ ಇಂದ್ರನಿಗೆ ಹೇಳಿದ, ಇದು ನಿನ್ನ ವಜ್ರಾಯುಧಕ್ಕೆ ಮರ್ಯಾದೆ ಅಂತ ಉದುರಿಸಿತ್ತು. ಇಂದ್ರ ಬೆಪ್ಪಾದ, ಉದುರಿಸ್ಬೇಕು ಅಂತ ಇರ್ಲಿಲ್ಲ ಇದನ್ನ. ಅಥವಾ ಆಯುಧಾನಾಮಹಂ ವಜ್ರಂ, ಈ ಆಯುಧಗಳ ಪೈಕಿ ಸರ್ವಶ್ರೇಷ್ಠ ಅಂತ ಹೇಳಿಬಿಡ್ತಾರಲ್ಲ ವಜ್ರವನ್ನು, ನಾನೇ ಇದೇನ ನಿಂತ್ಬೇಕು ಅಂತ ಬೇರೆ ಹೇಳ್ತಾನೆ. ಹಾಗಾಗಿ ಇರಲಿ ಅಂತ ಮರ್ಯಾದೆ ಕೊಟ್ಟಿದ್ದೆ ನಿನಗೆ, ತಗೊಂಡೋಗ್ಬೋದು, ಅಮೃತ ತಂಟೆಗೆ ಬರಬೇಡ ಅಂತ. ಅಂತಹ ಪರಾಕ್ರಮ ಗರುಡ ಅಂದ್ರೆ
ಪರಾಕ್ರಮ. ಈ ಒಂದು ಗರಿಯಿಂದ ಭೂಮಿಯನ್ನು ಹೊರಬಲ್ಲ ಅಂತ ಅದರಂತ ಗರುಡ ಅಷ್ಟು ಶಕ್ತಿ ಇದೆ ನನಗೆ. ಹಾಗೆಲ್ಲ ಮಾಡಿ ಅಮೃತವನ್ನು ತಗೊಂಡು ಹೋಗ್ತಾ ಇದ್ದಿದ್ದವನು ತೆಗೆದುಕೊಂಡು ಹೋಗಿ ಕೊಡ್ತಾನೆ ಸರ್ಪಗಳಿಗೆ. ಆದ್ರೆ ಇಂದ್ರ ಅವನು ಯುದ್ಧದಲ್ಲಿ ಸೋತರು, ಬೇರೆ ತರದಲ್ಲಿ ಗೆಲ್ತಾನೆ. ಅವನು ಇವನ ಜೊತೆಗೆ ಸೇರಿ ಒಂದು ಇನ್ನೊಂದು ತರದ ಒಳ ಒಪ್ಪಂದ ಮಾಡ್ಕೊಂಡು ಗರುಡನ ಜೊತೆಗೆ ನೀ ಇಟ್ಟಾಗಿ ಮಾಡು, ನಾನು ತಂದಾಗ ಮಾಡ್ತೇನೆ ಅಲ್ಲಿಂದ ಅಂತ ಅವ್ನು ಹಾಗೊಂದು ಒಪ್ಪಂದ ಮಾಡ್ಕೊಂಡು ಇವ್ನು ಹಿಡಿದು ಇಡ್ತಾರೆ. ನೋಡಿ ಇಲ್ಲಿದೆ ಅಮೃತ ಇದೆ ತಗೊಳ್ಳಿ. ಅಮ್ಮನ ದಾಸ್ಯ ವಿಮೋಚನೆ ಆಯ್ತೋ ಇಲ್ವೋ? ಆಯ್ತು ಅಂದ್ರು. ಒಂದು ಸಲಹೆ ಕೊಟ್ಟು ಅದ ಗರುಡ ಅಂತ ಅವುಗಳಿಗೆ ಪುಕ್ಕಟ ಸಲಹೆ, ಸ್ನಾನ ಮಾಡಿ ಬನ್ನಿ, ಹಾಗೆ ಅಮೃತ ಕುಡಿಬಾರದು, ಸ್ನಾನ ಮಾಡಿ ಬನ್ನಿ. ಎಲ್ಲ ಸ್ನಾನಕ್ಕೆ ಹೋದ್ರು, ಅಮೃತ ತಗೊಳ್ಳೋದ ಆಗಿದ್ದಷ್ಟೇ. ಒಳಗೆ ವಿಷಯ ಇದ್ದ ಮೇಲೆ ಅಮೃತ ಕೊಟ್ಟರು ಕೂಡ ಅದನ್ನು ಕುಡಿಯೋಕ್ಕಾಗಲ್ಲ, ಕುಡಿದಿದ್ದು ಕೂಡ ಒಳಗೆ ಇರೋದಿಲ್ಲ. ಒಳಗೆ ವಿಷ ಹೋಗ್ಬೇಕಾಗ್ತದೆ ಅಮೃತ ಇರಬೇಕು ಅಂದ್ರೆ. ಹಾಗಾಗಿ ಅಮೃತ ಕೂಡ ದೊಡ್ಡ ಮಾತಲ್ಲ, ಅಂತ ಗರುಡನೇ ತನ್ನ ಅಮೃತವನ್ನು ಕೊಟ್ಟಿದ್ದಾನೆ, ಅದ್ರ ಇಟ್ಕೊಡೋಕ್ಕಾಗಲಿಲ್ಲ. ಯಾಕೆಂದ್ರೆ ಅವು ಸರ್ಪಗಳು, ಅವುಗಳಿಗೆ ವಿಷವೇ ಸಹಜ ಹೊರತು ಅಮೃತ ಸಹಜ ಅಲ್ಲ. ಒಳ್ಳೆ ಸರ್ಪ ಅಂದ್ರೆ ಒಳ್ಳೆ ವಿಷಯ ಇರ್ಬೋದು ಅಷ್ಟೇ ಹೊರತು ಇನ್ನೇನು ಇರಕ್ಕೆ ಸಾಧ್ಯ ಅಲ್ಲಿ, ಅದು ಬಿಟ್ಟು. ಆಯ್ತು ವಿಷಯ ಇಲ್ಲ ಅಂದ್ರೆ ಆ ಸರ್ಪ ಕಷ್ಟವೇ, ಅಂದ್ರೆ ಅದು ಅದಕ್ಕೆ ಸಹಜ ಅಂತ. ವಿಷಯ ಇಲ್ಲ ಅಂತಂದ್ರೆ ಕಲ್ಲೊಡಿತಾರೆ ಜನರು, ಅದಕ್ಕೆ ಇದ್ರೂ ಕಲ್ಲೊಡಿತಾರೆ. ಅದು ಇದ್ರೂ ಚೂರು ಹೆದರ್ತಾರೆ, ಅದಕ್ಕೆ ಇಲ್ದಿದ್ರೆ ಹೆದರಿಕೆ ಕೂಡ ಇಲ್ಲ. ಅದು ವಿಷಯ ಇಲ್ಲದ ಸರ್ಪ ಅಂತ, ಅದು ನಿಸ್ಸತ್ವ, ಅದು ನಿರ್ವೀರ್ಯ ಅದು. ಹಾಗಾಗಿ ಒಬ್ಬರಿಗೆ ಅದು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಮರಳಿ ಬಂದು ಅಮೃತ ಇಟ್ಟ ದರ್ಬೆಯನ್ನು ನೆಕ್ಕಿದ್ರು ಅಂತ. ಸ್ನಾನ ಮಾಡಿದ್ರೆ ಕುಂಭ ಇರಲಿಲ್ಲ, ಇದಕ್ಕೆ ತಾಗಿರ್ಬೋದಲ್ಲ ಸ್ವಲ್ಪ ದರ್ಬೆಗೆ ಅಂತ ಅಮೃತ. ಆ ದರ್ಬೆಯನ್ನು ನೆಕ್ಕಿದ್ವಂತೆ, ದರ್ಬೆ ಚೂಪಿತ್ತು. ಹಾಗಾಗಿ ನಾಲಿಗೆ ಎರಡಾಯ್ತು ಸರ್ಪಗಳಿಂದ ಎಂತಾಗಿ ಬಿಜಿಕ್ವ ಅಂತ ಹೆಸರಾಯ್ತು ಸರ್ಪಗಳಿಗೆ. ಅವು ನಾಲಿಗೆ ಹೊರಗಾಗ್ತವೆ, ಎರಡು ನಾಲಿಗೆ ಇದೆ ಅಂತ. ಎರಡು ನಾಲಿಗೆ ಇದೆ ಅಂದ್ರೆ ಒಳಗೆ ವಿಷಯ ಇದೆ ಅಂತ ಅರ್ಥ, ಸಂಶಯವೇ ಮಾಡಬೇಡಿ. ಮನುಷ್ಯರಲ್ಲಿ ಕೂಡ ಹಾಗೆ, ಕೆಲವರಿಗೆ ಎರಡು ನಾಲಿಗೆ ಇರುತ್ತೆ. ಈಗೊಂದು ಹೇಳ್ತಾರೆ, ಆಮೇಲೆ ಇನ್ನೊಂದು ಹೇಳ್ತಾರೆ. ಆದ್ರೆ ರಾಮ ಹಾಗಲ್ಲ, ರಾಮ ದುರ್ನಾಭಿಭಾಷತೆ, ರಾಮನ ಪ್ರತಿಜ್ಞೆ ಅದು. ರಾಮ ಎಂದು ರಾಮನ ಮಾತಿಗೆ ಎರಡಿಲ್ಲ. ಇವತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟು ನಾಳೆ ನಾನು ಹಂಗೆ ಹೇಳಿದ್ದಲ್ಲ, ಅವ್ರು ಹಿಂಗೆ, ಅದೆಲ್ಲ ಇಲ್ಲ ಅಂತ ರಾಮನದ್ದು. ಒಂದೇ ಮಾತು, ಒಂದೇ ಗುರಿ, ಒಂದೇ ಬಾಣ ಅಂಥವು ನಮಗೆ ತಿರುಚುವ ಪ್ರಶ್ನೆ ಇರಲ್ಲ ಯಾವುದನ್ನು ಕೂಡ. ಹಾಗಾಗಿ ಹಾಗೆ ಅಮ್ಮನಿಗಾಗಿ ಅಮೃತವನ್ನು ಕೊಂಡೊಯ್ಯುವಾಗ ಗರುಡ ಅಮೃತ ಬಿಂದು ಅಲ್ಲಿ ಬಿತ್ತಂತೆ. ಎಲ್ಲಿ? ಕನಕರದಲ್ಲಿ, ಹರಿದ್ವಾರದಲ್ಲಿ ಬಿತ್ತದ್ದು. ಹಾಗೆ ಆ ಕ್ಷೇತ್ರ ಮಹತ್ವ ಆಯಿತು. ಕುಂಭಮೇಳ ನಡೆಯುತ್ತದೆ. ಅದು ಎಂತ ಕುಂಭಮೇಳ ಅಂದ್ರೆ ಅಮೃತ ಕುಂಭಮೇಳ. ಅಮೃತ ಕುಂಭದಿಂದಾಗಿ ಆ ಕ್ಷೇತ್ರಕ್ಕೆ ಅಮೃತತ್ವ ಬಂದಿತ್ತು. ಹಾಗಾಗಿ ಅಮೃತ ಕುಂಭದಿಂದಾಗಿ ಮಹತ್ವ ಬಂದಿತ್ತು. ಇನ್ನು 3 ಕ್ಷೇತ್ರಗಳಿದೆ. ಈಗ ನಾಸಿಕ, ಉಜ್ಜಯಿನಿ, ಈ ಥರ ಇನ್ನು ಒಟ್ಟು 4 ಕಡೆ ಕುಂಭಮೇಳ ನಡೆಯುತ್ತೆ. 4 ಕಡೆ ಅಮೃತ ಬಿಂದು ಬಿದ್ದಿದೆ ಅಂತ ಹೇಳ್ತಾರೆ. ಆದರೆ ಅದರಲ್ಲಿ ತುಂಬ ವಿಶೇಷವಾದದ್ದು ಅಮೃತ ಕ್ಷೇತ್ರ. ಅದನ್ನು ಹೇಳಿದ್ದು ನಾವು. ಈಗ ನಿನ್ನೆ ಮಧುರೆಗೆ ಹೇಳಿದ್ದು. ಮಧುರೆ ಅಂದ್ರೆ ಏನು ಅಂದ್ರೆ ಸೆರೆ ಬಿಡಿಸುವ ಕ್ಷೇತ್ರ, ಅದು ಬಂಧನ ಕಳಚುವ ಕ್ಷೇತ್ರ ಅದು ಮಧುರೆ. ನಮಗೂ ಬಂಧನ ಆಗಿದೆ ಅಂತ ನಾವು ನಮ್ಮ ಬಂಧನ ಕಳಿಸ್ಕೊಡೋದಕ್ಕೋಸ್ಕರ ಅಲ್ಲಿ ಹೋಗ್ಬೇಕು ಅಂತ. ಹಾಗೆ ಹರಿದ್ವಾರ ಕೂಡ ಏನು ಅಂದ್ರೆ ಅಮೃತ ಕ್ಷೇತ್ರ, ಅದು ಅಮೃತತ್ವದ ಅಪೇಕ್ಷೆ ಇದ್ದರೆ ನಾವು ಶಾಶ್ವತರಾಗಬೇಕು, ನಾವು ಸಾವು ನೋವುಗಳನ್ನ ಮೀರಿದವರಾಗಬೇಕು ಅನ್ನೋ ಅಪೇಕ್ಷೆ ಇದ್ದರೆ ಅಲ್ಲಿಗೆ ಹೋಗಿ, ಹರಿದ್ವಾರಕ್ಕೆ ಹೋಗಿ. ಯಾಕೆಂದ್ರೆ ಅಲ್ಲಿ ಅಮೃತ ಇದೆ ಹರಿದ್ವಾರ. ಅಮೃತದ ಬಿಂದುಗಳ ಸಂಪರ್ಕ ಇನ್ನು 3 ಕ್ಷೇತ್ರಗಳಿಗೂ ಆಗಿದೆ. ಆ 4 ಕ್ಷೇತ್ರಗಳಿಗೆ ಹೆಸರು ಏನಂದ್ರೆ ಕುಂಭಮೇಳ 4 ಕ್ಷೇತ್ರಗಳು ನಡೆಯುತ್ತೆ ಅಲ್ಲಿ. ಆದ್ರೆ ಇದು ಅತ್ಯಂತ ವಿಶೇಷ ಹರಿದ್ವಾರದ. ಯಾಕೆಂದ್ರೆ ಅಲ್ಲಿ ಅಮೃತ ಬಿಂದು ಮಾತ್ರ ಅಲ್ಲ, ಅಮೃತ ಪ್ರವಾಹವೂ ಇದೆ. ಅದು ಗಂಗೆ ಹರಿತಾಳೆ ಅಲ್ಲಿ, ಗಂಗಾ ದ್ವಾರ. ಗಂಗೆ ಲೋಕಮುಖಕ್ಕೆ ಪ್ರಕಟ ಆಗೋದು ಹರಿದ್ವಾರದಲ್ಲಿ. ಅಲ್ಲಿವರೆಗೆ ಹಿಮಾಲಯದ ಪರ್ವತಗಳಲ್ಲಿ ಅದೇ ಶಿವನ ಜಟೆ ಅಂದ್ರೆ ಅದೇ ಹಿಮಾಲಯ ಪರ್ವತವೇ. ಅಲ್ಲಿ ಭ್ರಮಿಸ್ತಾ ಇರ್ತಾಳೆ ಅವಳು. ಆದರೆ ಅವಳು ಆ ಗಂಗೆ ನಾರಿ ಆಗೋದು. ಅಲ್ಲಿವರೆಗೆ ಅವಳು ಒಂಥರ ಹುಚ್ಚು ಹುಡುಗಿ ಅಂತ ಅನ್ಬೋದು ಗಂಗೆಯನ್ನು, ಅದಕ್ಕಿಂತ ಹಿಂದೆ ಹಾಗೆ ಹರಿತಾಳೆ ಅವಳು. ಎಗ್ಗಿಲ್ಲ ಸಿಗ್ಗಿಲ್ಲ ಅಂತಹ ರಭಸ ಇರ್ತದೆ ಗಂಗೆಗೆ ಹಿಂದಕ್ಕೆಲ್ಲ. ಆದರೆ ಹರಿದ್ವಾರಕ್ಕೆ ಬಂದಾಗ ಅಗಲವಾಗಿ ವಿಸ್ತಾರವಾಗಿ ಗಂಭೀರದಿಂದ ಹರಿತಾಳೆ. ಒಂದು ಗೃಹಿಣಿಯ ಕಳೆ ಬರ್ತದೆ ಗಂಗೆಗ, ಒಂದು ತಾಯ್ತನ ಅವಳಿಗೆ ಬರ್ತದೆ ಅಲ್ಲಿ. ಗಂಗಾ ದ್ವಾರ ಅಂತ, ಲೋಕಮುಖಕ್ಕೆ ಗಂಗೆ ಪ್ರಕಟವಾಗುವಂಥ ದ್ವಾರ ಅದು. ಆ ಗಂಗೆ ಅನ್ನೋದು ಹರಿದ್ವಾರಕ್ಕೆ ಹೆಚ್ಚು
ಉಳಿದ 3 ಕುಂಭಮೇಳ ಸ್ಥಾನಗಳಿಗೆ ಅದಿಲ್ಲ, ಇಲ್ಲಿ ಮಾತ್ರ ಅದಿರುವಂಥದ್ದು ಅಂತ. ಇರ್ಲಿಕ್ಕೆ ಪ್ರಯಾಗದಲ್ಲಿ ಕೂಡ ಕುಂಭಮೇಳ ಆಗುತ್ತೆ, ಅಥವಾ 3 ಕಡೆಗೂ ಆಗುತ್ತೆ. ಪ್ರಯಾಗದಲ್ಲಿ ಅದು ಗಂಗೆ ಕೂಡ ಇದ್ದಾರೆ. ಪ್ರಯಾಗಕ್ಕೂ ತುಂಬಾ ಮಹತ್ವ ಇದೆ, ಅತಿಶಯವಾದ ಮಹತ್ವ ಇದೆ. ಕಾರಣ ಅದೇ, ಈ ಎಲ್ಲ ಮಹತ್ವಗಳ ಜೊತೆ ಗಂಗೆ ಕೂಡ ಇರುವಂಥದ್ದು ಅಂತ. ಈ ಹರಿದ್ವಾರಕ್ಕಿಂತ ಕಡಿಮೆ ಇಲ್ಲ ಅಂತ ಮಹತ್ವ ಇದೆ, ಸಂಗಮ ಇದೆ ಅಲ್ಲಿ. ಆದ್ರೆ ಇಲ್ಲಿ ಅನೇಕ ಸಂಗತಿಗಳು ಸೇರಿಬಿಟ್ಟಿದ್ದಾವೆ ಇಲ್ಲಿ ಹರಿದ್ವಾರದಲ್ಲಿ. ಹಾಗಾಗಿ ನಾವು ನಿಮಗೆ ಹೇಳಿದ್ವು, ಅಲ್ಲಿ ಅಮೃತವೂ ಇದೆ, ಅಗ್ನಿಯೂ ಇದೆ ಹರಿದ್ವಾರದಲ್ಲಿ. ಯಾವ ಅಗ್ನಿ ಅಂದ್ರೆ ಹರನೇತ್ರಾಗ್ನಿ, ಹರಕ್ರೋಧ. ದಕ್ಷ ಪ್ರಜಾಪತಿ ಮೇಲೆ ಸಿಟ್ಟು ಬಂತಲ್ಲ ಶಿವನಿಗೆ, ಆಗ ಆವಿರ್ಭವಿಸಿದ್ದು ವೀರಭದ್ರ. ವೀರಭದ್ರ ದಕ್ಷನ ಸಂಹಾರ ಮಾಡಿದ ಮೇಲೆ ದಕ್ಷನಿಗೆ ಮರುಜೀವ ಕೊಟ್ಟಿದ್ದಲ್ಲಿ ದಕ್ಷೇಶ್ವರ ದೇವಸ್ಥಾನ ಇದೆ ಹರಿದ್ವಾರದಲ್ಲಿ. ಸತೀದೇವಿ ಜನ್ಮಸ್ಥಾನ ಕೂಡ ಹೋದದು. ಸತಿ ಕುಂಡವೂ ಇದೆ, ಅದಕ್ಕೆ ಹೇಳಿದ್ದು ನಾವು, ಸತಿ ಕುಂಡ ಇದೆ ಅಲ್ಲಿ, ಹಾಗಾಗಿ ಅಗ್ನಿ ಇದೆ ಅಲ್ಲಿ ಅಂತ. ಜೊತೆಗೆ ಅಮೃತವಿದೆ ಅಂದ್ರೆ ದಕ್ಷ ಮತ್ತೆ ಹುಟ್ಟು ಬಂದಿದ್ದಾನೆ ಅಲ್ಲಿ. ಮೃತನಾದ ದಕ್ಷ ಅಮೃತನಾಗ್ತಾನೆ, ಮತ್ತೆ ಹುಟ್ಟು ಬರ್ತಾನೆ. ಅವನನ್ನು ಶಿವ ಕ್ಷಮಿಸ್ತಾನೆ, ಶಿವ ಅವನಿಗೆ ಮರುಜೀವ ಕೊಡ್ತಾನೆ. ವಿಚಿತ್ರ ಗಂಡ ಹೆಂಡತಿ ಶಿವ ಪಾರ್ವತಿಯನ್ನು. ಈ ಮನ್ಮಥನನ್ನು ಶಿವ ಸುಡ್ತಾನೆ, ಪಾರ್ವತಿ ಮನ್ಮಥನಿಗೆ ಮತ್ತೆ ಜೀವವನ್ನು ಕೊಡ್ತಾಳೆ. ಹರನೇತ್ರಾಗ್ನಿ ಸಂದಗ್ಧ ಕಾಮ ಸಂಜೀವನ ಔಷಧಿ. ಹರನೇತ್ರಾಗ್ನಿಯಿಂದ ಶುದ್ಧ ದಹಿಸಿ ಹೋದ ಕಾಮನನ್ನ ಸಂಜೀವನಗೊಳಿಸುವ ಔಷಧಿ ಯಾವುದು ಅಂದ್ರೆ ಪಾರ್ವತಿಯ ದೃಷ್ಟಿ. ಅಲ್ಲಿ ಹಾಗೆ ಇಲ್ಲಿ ಒಂದು ರೀತಿಯಲ್ಲಿ ಸತಿಯೇ ಸುಟ್ಟಿದ್ದು ದಕ್ಷನನ್ನ. ಅವಳು ಸ್ವತಃ ಅವಳು ದಹನ ಮಾಡಿಕೊಡ್ತಾಳೆ, ಅಂದ್ರೆ ಯೋಗಾಗ್ನಿಯಿಂದ ತನ್ನ ದಹಿಸಿಕೊಳ್ತಾಳೆ. ಅದೇ ಬೆಂಕಿ ದಕ್ಷನ ಸುಟ್ಟಿತು, ಮತ್ತೆ ಹರಕ್ರೋಧವಾಗಿ ಮಾರ್ಪಟ್ಟು. ಆದರೆ ಮರುಜೀವ ಕೊಟ್ಟನು ಶಿವ ಅಲ್ಲಿ. ಹಾಗಾಗಿ ಒಂದು ರೀತಿ ಕಾರುಣ್ಯದ ಸ್ಥಾನ, ಕ್ಷಮೆಯ ಸ್ಥಾನ. ನಾವು ದಕ್ಷನಷ್ಟೇ ದಕ್ಷರು ನಾವು ಕೂಡ. ಆಮೇಲೆ ಆ ವಿಷಯದಲ್ಲಿ ದಕ್ಷ ಮಾಡಿದ ತಪ್ಪುಗಳಿದೆಯಲ್ಲ, ದಕ್ಷಿಣದ ಮುಖ್ಯವಾದ ಏನಂದ್ರೆ ಹೆಡ್ ವೇಟ್. ದಕ್ಷಿಣ ಪ್ರಾಬ್ಲಮ್ ಯಾವುದಂದ್ರೆ ಹೆಡ್ ವೇಟ್. ಹೆಡ್ ವೇಟ್ ಅನ್ನೋದು ಒಳ್ಳೆ ಅರ್ಥ ಬಳಸೋದಿಲ್ಲ, ಎಲ್ಲೂ ಒಳ್ಳೆ. ತಲೆ ಭಾರ ಬರ್ಬೇಕಾದ್ರೆ ಏನು ಇರಬೇಕು ತಲೆ ಮೇಲೆ, ಅಥವಾ ಇದೆ ಅಂತ ಅಂದ್ಕೊಂಡಿರ್ಬೇಕು, ನನ್ನ ತಲೆ ಮೇಲೆ ಅದಿದೆ ಅಂತ. ಯಾವುದು ಒಂದು ಮಾತ್ರ ಹೊತ್ತ ಕಿರೀಟಕ್ಕಿಂತ ದೊಡ್ಡ ಕಿರೀಟ ನನ್ನ ತಲೆ ಮೇಲೆ ಅಂದ್ಕೊಂಡಿದ್ರೆ ಮಾತ್ರ ತಲೆ ಹೆಡ್ ವೇಟ್ ಬರೋದು. ಇದ್ದೇ ಬಿಟ್ರೆ ಹೆಡ್ ವೇಟ್ ಬರೋದಿಲ್ಲ, ತಗೊಳುತ್ತೆ ಭಾರವನ್ನ. ಆ ಕಿರೀಟಕ್ಕಂತ ಮಹತ್ವ ಇದೆ. ನಮ್ಮ ಭಾರವನ್ನದೇ ತಗೊಳ್ಬೋದು ನಮ್ಮ ಮೇಲೆ ಇದ್ರು ಕೂಡ. ಇಲ್ಲದಿರುವ ಕಿರೀಟ, ಮಿಥ್ಯಾ ಕಿರೀಟವೇ ಭಾರವಾಗೋದು. ದುರಹಂಕಾರ, ದರ್ಪ. ಮತ್ತೇನ್ ಮಾಡ್ಬೇಕು ಈಶ್ವರ? ಮಾವನ ತಲೆ ಭಾರ ಕಡಿಮೆ ಮಾಡೋದು ಅಂದ್ರೆ ಆ ಭಾರ ಮತ್ತು ತಲೆ ಬೇರೆ ಆಗ್ಲಿಕ್ಕೆ ಒಪ್ಪೋದಿಲ್ಲ. ಎರಡು ಭಾರವನ್ನು ಬಿಟ್ಟು ತಲೆ ಇಲ್ಲ, ತಲೆ ಬಿಟ್ಟು ಭಾರವಿಲ್ಲ. ತಲೆಯನ್ನೇ ತೆಗೆದಿರ್ಬೇಕಾಯ್ತು ಬೆಳಗ್ಗೆ. ಆಗೋದು ಹಾಗೆ ನಮ್ಮ ತಲೆಯನ್ನು ನಾವು ಬಾಗಬೇಕಾಗತ್ತೆ. ಬಾಗಬೇಕಾದ ಸ್ಥಾನದಲ್ಲಿ ಬಾಗದಿದ್ದಾಗ ತಲೆಯೇ ಹೋಗ್ಬೋದು. ರಾವಣ ಹೇಳಿದಂತೆ, ಮಾಲ್ಯವಂತ ಅವನ ಅಜ್ಜ ಬುದ್ಧಿ ಹೇಳಿದಂತೆ, ಅಪಿಬುಧಾ ವಿಭಜ್ಯೇಯು ನನಮೇಯಂ ಕದಾಚನ. ಎಲ್ಲರೂ ಬಳಸ್ಕೊಳ್ತಾ ಇದ್ದಾರೆ ಇದನ್ನು. ಅದ್ರ ಮೂಲ ಅದು ರಾಮಾಯಣದಲ್ಲಿ ಇದೆ. ಇದ್ರ ಮೂಲ ಇದು. ಎರಡಾದೇನು ಬಾಗಲಾರೆ, ಅಪಿಬುಧಾ ವಿಭಜ್ಯೇಯು. ನಾನು ಬಿದಿರಿನ ಕಂಬ ಅಲ್ಲ, ಕಲ್ಲಿನ ಕಂಬ. ಅವನು ಹೇಳೋದು ರಾವಣ. ಬಿದಿರಿನ ಕಂಬ ಆದ್ರೆ ಬಗ್ತದೆ, ಅದು ಕಲ್ಲಿನ ಕಂಬ ಮುರಿದು ಹೋಗ್ತದೆ, ಬಗ್ಗೋದಿಲ್ಲ. ಅಪಿಬುಧಾ ವಿಭಜ್ಯೇಯಂ, ಎರಡಾದೇನು, ಎರಡಾಗಿ ತುಂಡಾದೇನು. ನನಮೇಯಂ ಕದಾಚನ, ಎಂದೂ ನಾನು ಬಾಗಲಾರೆ ಅಂತದ್ದು ಪುಳ್ಳು ದರ್ಪ ಅಂತ ರಾವಣ. ಏನ್ ಹೇಳಬೇಕು ಬುದ್ಧಿ? ಆಯ್ತು, ನೀನು ಮುರಿದು ಹೋಗುವಂತ, ಬೇರೆ ದಾರಿ ಇಲ್ಲ. ಅದು ಬಾಗಲೇಬೇಕಲ್ಲಿ, ಬಾಗದಿದ್ರೆ ಮುರಿಬೇಕು, ಬೇರೆ ದಾರಿ ಇಲ್ಲಲ್ಲಿ. ಮುರಿದು ಹೋದ ರಾವಣ. ತಲೆ ಬಾಗಬೇಕಾದಲ್ಲಿ ಬಾಗದೇ ಇದ್ರೆ ಅದು ನಮ್ಮನ್ನ ತಲೆಯನ್ನು ತೆಗೆಯಬಹುದು. ಅದು ನಮ್ಮ ಯಾವಾಗಲೂ ನೆನಪಿಸ್ಕೊಳ್ತಾ ಇರ್ತೇವೆ. ಏನಂದ್ರೆ ಮಹಾಪ್ರವಾಹ ಬಂದಾಗ ಹುಲ್ಲುಗಳು ಬಾಗ್ತವೆ, ಬದುಕ್ತವೆ. ಪ್ರವಾಹ ಹಿಡಿದ ಮೇಲೆ ಮತ್ತೆ ರಟ್ಟೆ ನಿಂತ್ಕೊಳ್ತೇವೆ, ಅವುಗಳಿಗೆ ಏನಾಗೋದಿಲ್ಲ. ಆದ್ರೆ ಮಹಾವೃಕ್ಷಗಳು ಇರ್ತಾವಲ್ಲ, ಅವು ನಾನು ಬಾಗೋದಿಲ್ಲ ಅಂತ ಹೇಳ್ತೇವೆ. ಇರೋದೇ ಹೀಗೆ. ನೀನು ಯಾರು ಅಂತ ಪ್ರವಾಹ ಕೇಳ್ತೇವೆ. ತೋರಿಸ್ತೇನೆ ಬಿಡಿ ಈಗ ಅಂತ ಪ್ರವಾಹ ಆ ವೃಕ್ಷವನ್ನೇ ಬಿಡ ಮೇಲೆ ಮಾಡಿ ತಗೊಂಡು ಹೋಗುತ್ತೆ. ಹಾಗಾಗಿ ಯಾವುದೇ ಮಹಾಪ್ರವಾಹ, ಈಗ ಮಹಾಪ್ರವಾಹ ನೀರಿನ ರೂಪದಲ್ಲಿ ಇರ್ಬೋದು, ಆದ್ರೆ ಒಂದು ವ್ಯಕ್ತಿಯಲ್ಲಿ ಚೇತನದ ಮಹಾಪ್ರವಾಹ ಹರಿತಾ ಇರ್ಬೋದು. ಅಂತ ಮಹತ್ತಾದ ವ್ಯಕ್ತಿಯೊಬ್ಬ ನಮ್ಮ ಎದುರು ಬರ್ಬೋದು. ಬಾಗಬೇಕು. ಆಗ ಬಾಗದಿದ್ರೆ
ಅಸ್ತಿತ್ವವನ್ನು ಕಳ್ಕೊಳ್ತೇವೆ ನಾವು. ಈ ದಕ್ಷ ಮಾಡಿದ್ದರು ಸಭೆಗೆ ತಡವಾಗಿ ಹೋದ. ಈಶ್ವರ ಅಧ್ಯಕ್ಷನಾಗಿದ್ದ ಸಭೆಗೆ ತಡವಾಗಿ ಹೋದ. ಈ ತಡವಾಗುವುದು ಬೇರೆ, ಬೇಕು ಅಂತ ತಡವಾಗಿ ಹೋಗೋದು ಬೇರೆ ಅಂತ. ಯಾಕಂದ್ರೆ ಎಲ್ಲರೂ ನಾನು ಗಮನಿಸ್ತೀನಿ, ಈಗ ಮೊದಲೇ ಹೋಗ್ಬಿಟ್ರೆ ಕೆಲವು ಲಾಭ ಆಗೋದಿಲ್ಲ. ಎಲ್ಲ ಕೂತ ಮೇಲೆ ಎಲ್ಲರೂ ನಿಂತಿದ್ದಾರೆ, ಗೌರವ ಕೊಡ್ತಾರೆ. ಸ್ವಲ್ಪ ಸೀನಿಯಾರಿಟಿ ಇದ್ರೆ ಅಲ್ಲ ಹೋಗಿ ಬಿಡ್ತಿರ್ಬೇಕು, ಎಲ್ಲ ಸೆಟ್ಲ್ ಆಗಿರ್ಬೇಕು ಅಲ್ಲಿ, ಅವಾಗ ಹೋಗೋದು. ಅಷ್ಟು ಜನ ಎದ್ದು ಕೈ ಮುಗಿತಾರಲ್ಲ, ಹಾಗೆಲ್ಲ ಮಾಡಲಿ ಅಂತ ಅವನಿಗೆ ಇದ್ದಿತ್ತು ಅಂತ. ಹಾಗಾಗಿ ದಕ್ಷ ಪ್ರಜಾಪತಿ ಬೇರೆ ಅಲ್ವಾ, ಅನೇಕರು ಎದ್ದು ಕೈ ಮುಗಿದ್ರು, ಅವನ ಸ್ಥಾನಮಾನ ಇರ್ತಾರೆ, ಒಂದು ಕೈ ಮುಗಿದ್ರು, ಎಲ್ಲರಿಗೂ ಅವನು ಆಶೀರ್ವಾದ ಮಾಡಿದ್ರು. ಈ ಶಿವ ಮಾತ್ರ ಹೇಳಲಿಲ್ಲ. ಯಾಕೆಂದ್ರೆ ಅಧ್ಯಕ್ಷ ಸ್ಥಾನ ಅದು ಎದ್ದು ಕೂತು ಮಾಡುವ ಸ್ಥಾನ ಅಲ್ಲ. ಆ ಸ್ಥಾನ ಎದ್ದು ಕೂತು ಮಾಡೋಕೆ ಶುರು ಮಾಡ್ಬಿಟ್ರೆ ಮತ್ತೆ ಪ್ರಪಂಚದ ನೆಲೆ ಅಂತ ಇರೋದಿಲ್ಲ ಅಂತ ಮಾಡಲಿಲ್ಲ ಶಿವ. ನೀನು ಅಳಿಯನಾಗಿದ್ದ ಅಂತ ಹೇಳ್ಬೇಕಾಗಿತ್ತು. ಅಳಿಯನಾಗಿ ಕುಳಿತಿಲ್ಲ, ಇಲ್ಲಿ ಶಿವ ಹೇಳ್ತಾ ಇರೋದು, ಇಲ್ಲಿ ಕುಳಿತಿರೋ ಸಭಾಧ್ಯಕ್ಷನಾಗಿ ಹೇಳಲ್ಲ ಶಿವ. ಅದಕ್ಕೊಂದು ಬೈದಿದ್ದು ಶಿವನನ್ನ ಅಂದ್ರೆ ಅಷ್ಟು ಇಷ್ಟ ಅಲ್ಲ. ಅಂದ್ರೆ ನೋಡಿ, ಈ ದುರಹಂಕಾರ ಹೇಗಿರ್ತದೆ ಅಂದ್ರೆ ಆ ಸಂಬಂಧ ಕೂಡ ಮರೆತು ಹೋಗ್ತದೆ ಅಂತ. ಅದು ಉಳಿಬೇಕು, ಮಗಳು ಕೊಟ್ಟಿದ್ದೇನೆ ಬಾಂಧವ್ಯ, ಅದೂ ಇಲ್ಲ ಒಂದ್ ಕಡೆಯಿಂದ. ಇನ್ನೊಂದ್ ಕಡೆಯಿಂದ ಶಿವನ ಯಾರು ಅನ್ನೋ ಪ್ರಜ್ಞೆ ಕೂಡ ಇಲ್ಲ ಅಂತ. ಹಾಗಾಗಿ ಬಾಯಿಗೆ ಬಂದಾಗ ಮಾತಾಡಿದ, ಅದ್ರ ಪರಿಣಾಮ ಒಂದೆಲ್ಲ ಆಗುತ್ತೆ ಅಂತ. ಅದನ್ನು ಶಿವ ಕ್ಷಮಿಸ್ತಾನೆ. ಶಿವ ಯಾವ ಪದಕವನ್ನು ಮಾಡಲಿಲ್ಲ. ಆದ್ರೆ ಇವನ್ ದಕ್ಷ ತಲೆ ತೆಗೆಯುವವರೆಗೂ ಬಿಡ್ಲಿಲ್ಲ ಅಂತ, ಮಾಡ್ತಾನೆ ಇದ್ದ ಅಂತ. ಒಂದಿಲ್ಲ ಒಂದು ಮಾಡ್ತಾನೆ ಇದ್ದ. ನನಗೆ ತನಗೂ ಶಿವನಿಗೂ ಯಾವುದು ಬಾಂಧವ್ಯವಾಗಿತ್ತೋ ಅದನ್ನೇ ಕಳೆದಾಗ ಸತಿ, ಶಿವನ ಸತಿ ಇವನಿಗೆ ಸುತ್ತೆ ಕೊಡು, ಅದೇ ಅವರಿಬ್ಬರ ಮಧ್ಯದ ಬಾಂಧವ್ಯ, ದಕ್ಷನಿಗೂ ಮತ್ತು ಶಿವನಿಗೂ ಮಧ್ಯದ ಬಾಂಧವ್ಯ. ಯಾವಾಗ ಅದನ್ನೇ ತೆಗೆದು ಆಗ ಆ ತಲೆ ತೆಗೆಯುವಂತ ಸಂದರ್ಭ ಬಂತು. ಇಂತಹ ಅಪರಾಧಿಯನ್ನು ಕೂಡ ಶಿವ ಕ್ಷಮಿಸಿ ಜೀವ ಕೊಡ್ತಾನೆ, ತಲೆ ಮತ್ತು ಕೊಡ್ತಾನೆ. ಅದು ಈ ಸತಿ ಕೊಟ್ಟು ತಲೆ ಮಾತ್ರ ಎತ್ಕೊಂಡು ತಿರುಗಾಡುವಂತ ತಲೆ ಅಲ್ಲದು. ಅಲ್ಲಿದ್ರೆ ಹೌದು, ಟಗರನ್ನೇ ನೋಡಿದ್ರೆ ಟಗರ್ ಅದೇ ಕೆಲಸ ಮಾಡುತ್ತೆ. ತಲೆಯಲ್ಲಿ ಹೋಗಿ ಇದ್ದು ಬದ್ದವಾದ ಕುಟ್ಟುವುದು ಅದೇ ಅದ್ರ ಕೆಲಸ. ಅದು ಎರಡು ಟಗರುಗಳು ಪರಸ್ಪರ ಜಗಳಾಡ್ಬೇಕು, ಹಾಗೆ ಮಾಡ್ತಾರೆ ಅಲ್ಲಿ. ಹಾಗಾಗಿ ಅಂಥದ್ದು ಕೊಟ್ಟಿದ್ದವನು. ಆದ್ರೆ ಮನುಷ್ಯನಿಗೆ ಆಡಿನ ತಲೆ ಬಂದಾಗ, ಅಥವಾ ಈ ಥರದ ವ್ಯಕ್ತಿತ್ವ ಆಡಿನ ತಲೆ ಬಂದಾಗ ತಲೆ ತೆಗೆಸೋ ತರ ಇರುತ್ತೆ. ಅದು ಯಾಕೆ ಅಂತ ಗೊತ್ತಿರುತ್ತಲ್ಲ, ಅದು ನೆನಪು ಮಾಡ್ತಾ ಇರುತ್ತಲ್ಲ. ಹಾಗಾಗಿ ನಮ್ಗೆ ಅದಿದೆ, ಯಾವುದು ಆ ದುರಹಂಕಾರ, ಹೆಡ್ ವೇಟ್ ಅದು ಇದ್ದವರು ನಾವಂತ. ಆದ್ರೆ ನಮ್ಮಂಥವ್ರಿಗೂ ಕೂಡ ಶಿವ ಕ್ಷಮೆಯನ್ನು ಕೊಡ್ತಾನೆ, ಜ್ಞಾನದ ಶಿರಸ್ಸನ್ನು ಕೊಡ್ತಾನೆ. ಒಂದು ರೀತಿಯಲ್ಲಿ ಯಜ್ಞ ಶೀರ್ಷ, ಅದು ಯಜ್ಞೋಪಯೋಗ ಆಗಿರ್ತಕ್ಕಂಥ ಪ್ರಾಣಿ. ಅದು ಅಜ ಅಂದ್ರೆ ಯಜ್ಞೋಪಯೋಗ ಆಗಿರ್ತಕ್ಕಂಥ ಒಂದು ಪಶು ಅದು. ಹಾಗಾಗಿ ಅಂಥದ್ದನ್ನು ಕೊಟ್ಟು ಶಿವ ತಲೆ ಹೇಗಿರ್ಬೇಕು ಅಂತ ಹೇಳಿದ. ಈ ಒಂದು ಸನ್ನಿವೇಶ ಕೂಡ ಸಾಕ್ಷಿಯಾಗಿರುವಂಥ ಸ್ಥಾನ ಅದು. ಹಾಗಾಗಿ ಹರದ್ವಾರ ಅನ್ಬೇಕಾದ್ರೆ ಹರ ಮತ್ತು ಹರ ಸತಿಯರ ವಿಷಯ ತುಂಬಾ ಇದೆ ಅಲ್ಲಿ ಕ್ಷೇತ್ರದಲ್ಲಿ. ಹರಶಿರದ ಗಂಗೆ ಅಲ್ಲಿಂದ ಅಲ್ಲಿಗೆ ಬಂದಿದ್ದವಳು. ಹರಿಗೂ ಕೂಡ ತುಂಬಾ ಸ್ಥಾನ ಇದೆ. ಹರಿಯ ಪಾದಾರ್ಪಣೆಯ ಚಿಹ್ನೆ ಇರತಕ್ಕಂಥ ಸ್ಥಾನ ಆಯ್ತು. ಹರಿಕಿ ಪೌರಿ ಅಂದ್ರೆ ಹರಿಚರಣಗಳಿದಾವಲ್ಲಿ. ಗಂಗೆ ಅಂದ್ರೆ ಹರಿಚರಣ ಅಂತ ಅರ್ಥ. ಹರಿಚರಣದಿಂದ ಹರಿದ ಪಾದ ತೊಳೆದ ನೀರದು, ವಿಷ್ಣುವಿನ ಪಾದ ತೊಳೆದ ನೀರು ಅದು ಇದೆ ಒಂದ್ ಕಡೆಯಿಂದ. ಇನ್ನೊಂದು ಕಡೆಯಿಂದ ಹರಿಯ ಪಾದಗಳಿದ್ದಾವೆ, ಪಾದ ಚಿಹ್ನೆ ಇದೆ. ಸಪ್ತರ್ಷಿಗಳಿಗೋಸ್ಕರವಾಗಿ ಏಳು ರೂಪದ ಅಳೆದಂತೆ ಗಂಗೆಯಲ್ಲಿ ಸಪ್ತ ಸುರವರ ಇದೆ. ಹೀಗೆ ಇದೆಲ್ಲ ಸೇರಿರ್ತಕ್ಕಂಥ ಒಂದು ಮಹಾಕ್ಷೇತ್ರ ಇದು. ಹರದ್ವಾರ, ಕನಕಲ, ಗಂಗಾದ್ವಾರ, ಮಾಯಾಪುರಿ, ಅನೇಕ ಹೆಸರುಗಳು. ಅವಳ ಆಕರ್ಷಣೆ, ಅಲ್ಲಿಯ ಗಂಗೆ ಆಕರ್ಷಣೆ ಎಂಥದ್ದು ಅಂದ್ರೆ, ಈ ಅಕ್ಬರ್ ಚಕ್ರವರ್ತಿ ಅವನು ಇರುವಷ್ಟು ಕಾಲವು ಆ ಹರಿದ್ವಾರದ ನೀರನ್ನೇ ಕುಡಿತಿದ್ದಂತೆ. ಹರಿದ್ವಾರದ ಗಂಗೆಯ ಜಲವನ್ನೇ ಕುಡಿತಿದ್ದಂತೆ. ಅವನು ಇರುವಲ್ಲಿಗೆ ನಿತ್ಯ ರವಾನೆ ಆಗ್ತಿರ್ತಂತೆ. ಅಲ್ಲಿಂದ ನೀರು ಸಂಗ್ರಹ ಮಾಡಿ ದಿನಾ ಹೋಗೋದಂತ ಅಕ್ಬರ್ ಇರುವಲ್ಲಿಗೆ. ಇವತ್ತಿನ ಜಲ ಇವತ್ತೇ ಮುಟ್ಟತ್ತೆ ಅಂತೇನಿಲ್ಲ ಅಕ್ಬರ್ ಇರುವಲ್ಲಿಗೆ. ಆದ್ರೆ ಯಾವತ್ತು ಮುಟ್ಟಿದ್ರು ಇವತ್ತಿದ್ದಾಗ ಇರುತ್ತೆ ಅದು ಗಂಗಾ ಜಲ. 50 ವರ್ಷದ ನಂತರ ಕೂಡ ಹಾಗೆ ಇರುವಂತಹ ಒಂದು ಯೋಗ್ಯತೆ ಅದಕ್ಕಿದೆ. ಮನುಷ್ಯನ ಕಲ್ಮಶ ಸೇರಿದ್ರೆ ವಿಷಯ ಬೇರೆ, ಸೇರಿದ್ರೂ ಪರಿಹಾರ ಮಾಡ್ಕೊಳ್ಳೋ ಶಕ್ತಿ ಅದಕ್ಕಿದೆ ಗಂಗಾ ಜಲಕ್ಕೆ. ಅವನಿಗೆ ಗಂಗೆಯ ಮಹತ್ವ ಅರ್ಥ ಆಯ್ತು, ನಮ್ಗೆ ಯಾಕೆ ಅರ್ಥ ಆಗ್ಬಾರ್ದು? ಅಕ್ಬರ್ನಿಗೆ ಅರ್ಥ ಆಯ್ತು. ನಾವು ಮಹತ್ವ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಗಂಗೆಯ ಮಹತ್ವವನ್ನು, ನಮ್ಮ ಹರಿದ್ವಾರದ ಮಹತ್ವವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಪಾಲಿಗೆ ಅದು ಗಂಗಾದ್ವಾರ ಆಗ್ಬೇಕು, ಅಂದ್ರೆ ಅದರ ಮೂಲಕ ನಾವು ಗಂಗೆಯನ್ನು ಸೇರ್ಬೇಕು ಅಂತ.
ನಮ್ಮ ಪಾಲಿಗೆ ಹರಿದ್ವಾರ ಆಗಬೇಕು, ನಮ್ಮ ಪಾಲಿಗೆ ಹರದ್ವಾರ ಆಗಬೇಕು. ಹರಿಗೂ ಹರಣಿಗೂ ಗಂಗೆಗೂ ದ್ವಾರ ಆಗಬೇಕು. ನಾವು ಆ ಹರಿದ್ವಾರ ಕ್ಷೇತ್ರದ ಮೂಲಕವಾಗಿ ಹರಿಯನ್ನು, ಹರನನ್ನು, ಗಂಗೆಯನ್ನು ಪಡ್ಕೊಳ್ಬೇಕು. ಅದಕ್ಕಾಗಿ ಹೆಸರಿಡುವಂಥದ್ದು. ಅಲ್ಲಿ ಹೋಗಿ ಮಾಯೆಯನ್ನು ನೀಗಬೇಕು. ಹಾಗಾಗಿ ಮಾಯಾಪುರಿ ಅದು. ಮಾಯಾಪುರಿ ಅಂದರೆ ಮಾಯೆಯನ್ನು ಪರಿಹರಿಸಿಕೊಳ್ಳುವ ಪುರಿ. ಮಾಯ ತಾಯಿಯಾಗಿ ನಿಂತಿರ್ತಕ್ಕಂಥ ಪುರಿ. ಎಲ್ಲೂ ಮಾಯ ತನ್ನ ಹೆಸರು ಕೊಡೋದಿಲ್ಲ. ಅವನು ಬರೋದಿಲ್ಲ ಬೇರೆ ವೇಷದಲ್ಲಿ, ಬೇರೆ ರೂಪದಲ್ಲಿ. ನಮ್ಗೆ ಮೋಸ ಮಾಡಬೇಕು ಅಂತ ಆದರೆ ಆ ಹೆಸರು ಬರೋದಿಲ್ಲ. ನಮ್ಗೆ ಅಪ್ಪಾಯ ಮಾಮನ ಯಾವ್ದಾದ್ರು ರೂಪದಲ್ಲಿ ಯಾವ್ದಾದ್ರು ಹೆಸರು ಬರುತ್ತೆ. ಅದೇ ಹೆಸರಲ್ಲಿದೆ ಅಂತಂದ್ರೆ ಅದು ಮೋಸ ಅಲ್ಲ ಅಂತ ಅರ್ಥ. ಮಾಯೆ ಇಲ್ಲ. ಮಾಯೆಯ ಮುಖ್ಯ ಲಕ್ಷಣವೇ ಒಳಗೊಂದು ಹೊರಗೊಂದು, ಇರುವುದನ್ನು ತೋರಿಸ್ತಾ ಇರೋದು, ಇರುವುದನ್ನು ಹೇಳದೇ ಇರೋದು. ಅಲ್ಲಿ ಮಾತ್ರ ಮಾಯೆ ನಿಜ ರೂಪದಲ್ಲಿ ನಿಂತಿದ್ದಾಳೆ. ಮಾಯೆ ನಿಜ ರೂಪದಲ್ಲಿ ನಿಲ್ಲುವುದಂದ್ರೆ ಮುಕ್ತಿ ಅಂತ ಇರ್ತಾರೆ. ಮಾಯೆ ಅಂತ ತಾನು ತೋರಿಸ್ಕೊಳ್ಳೋದ್ರಲ್ಲಿ ಮುಗಿತು ಅಂತ ಅರ್ಥ. ಅಲ್ಲಿವರೆಗೂ ಮೋಸ ಮಾಡ್ತಾ ಇರ್ತಾಳೆ ಅವಳು, ಅನ್ಯ ರೂಪದಲ್ಲಿ ಬರ್ತಾ ಇರ್ತಾಳೆ. ಅಂತಹ ಒಂದು ಅಪರೂಪದ ಕ್ಷೇತ್ರ ಅದು ಹರಿದ್ವಾರ. ಹಾಗಾಗಿ ಆ ಹರಿದ್ವಾರ, ಗಂಗಾದ್ವಾರದ ಮೂಲಕ ನಾವು ಮುಕ್ತಿಯನ್ನು, ಅಮೃತವನ್ನು